ಆಂಟಿ ತಗೊಳ್ಳಿ, ನೀರು ಕುಡೀರಿ. ಥ್ಯಾಂಕ್ಸ್ ಮಗನೇ. ನನ್ನಿಂದ ನಿಮ್ಮಿಬ್ರಿಗೂ ತುಂಬಾ ತೊಂದರೆ ಆಯ್ತು ಅನ್ಸುತ್ತೆ. ಏನ್ ಮಾತಾಡ್ತಾ ಇದ್ದೀರಾ ಆಂಟಿ? ನಾನು ನಿಮ್ಮ ಬಗ್ಗೆ ತುಂಬಾ ಕಾಳಜಿ ವಹಿಸ್ತೀನಿ. ನಿಮ್ಮಿಂದಾಗಿ ನಮಗ್ ತೊಂದರೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತೂ ಇಲ್ಲ. ಅಮ್ಮ, ನೀವು ರೂಮಿಗೆ ನಡೀರಿ. ಯು ನೀಡ್ ಟು ರೆಸ್ಟ್. ನೀನ್ ಬಿಡು ಸಶಾ, ಆಂಟಿಗೆ ನಾನು ಹೆಲ್ಪ್ ಮಾಡ್ತೀನಿ. ನೀವು ಬನ್ನಿ. ಬನ್ನಿ ಆಂಟಿ, ಹುಷಾರಾಗಿ ಕೂತ್ಕೊಳ್ಳಿ, ಆರಾಮಾಗಿ ಕೂತ್ಕೊಳ್ಳಿ. ಯಾಕಾಯ್ತು ಅಮ್ಮ ಈ ಥರ? ಸ್ಕೂಲ್ ಬಿಟ್ಟೆ ಹೊರಗಡೆ ಬರ್ತಿದ್ದಾಗೆ ಇದ್ದಕ್ಕಿದ್ದಾಗೆ ಸುಸ್ತಾಯ್ತು. ಆದ್ರೆ ಅಮ್ಮ, ನೀನ್ 2 ಗಂಟೆಗೆ ಸ್ಕೂಲಿಂದ ಬರೋದು, ಇಷ್ಟು ಲೇಟಾಗಿ ಫೋನ್ ಮಾಡಿದ್ಯಾ? ಅಮ್ಮ, ಯಾಕಮ್ಮ ಇಷ್ಟು ನೆಗ್ಲೆಕ್ಟ್ ಮಾಡ್ತೀಯಾ? ಮೊದಲೇ ಫೋನ್ ಮಾಡ್ಬೇಕಿತ್ತಲ್ವಾ? ಅಮ್ಮ, ಮಾಡಿದ್ದೆ. ನನ್ನ ಫೋನ್ ಚೆಕ್ ಮಾಡು. ಆದ್ರೆ ನಿನ್ನ ಫೋನ್ ಹೋಗ್ತಿರ್ಲಿಲ್ಲ. ಇದು ಹೇಗಾಗತ್ತೆ ಸತ್ಯ? ಮೈ ಗಾಡ್, 12 ಸಾರಿ ಕಾಲ್ ಮಾಡಿದ್ದೀರಾ. ಆದ್ರೆ ಐ ಆಮ್ ಸೋ ಸಾರಿ ಅಮ್ಮ, ನನ್ನ ಮೊಬೈಲ್ ನೆಟ್ವರ್ಕ್ ಸಿಕ್ಲಿಲ್ಲ. ಸಾರಿ. ಇಲ್ಲ ಮಗ್ನೆ, ಇದ್ರಲ್ಲಿ ನಿಂದೇನ್ ತಪ್ಪಿದೆ? ಇದಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂತ ಇದೀಯಾ? ಅಲ್ದೆ ಬೇರೆ ಯಾವ ದಾರಿನೂ ನನಗೆ ಕಾಣಿಸ್ಲಿಲ್ಲ. ಆ ಸಮಯದಲ್ಲಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಬೇರೆ ಯಾರ್ದು ನಿನ್ ಫ್ರೆಂಡ್ ನಂಬರ್ಸು ಇಲ್ಲ ನನ್ನ ಹತ್ರ. ಇಲ್ಲ ಅಂದಿದ್ರೆ ಅವ್ರಿಗಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದಿತ್ತು. ಸಶಾ, 1 ನಿಮಿಷ ಆಂಟಿ ಮೊಬೈಲ್ ಕೊಡು. ಇದು ತಗೊಳ್ಳಿ ಆಂಟಿ, ನಿಮ್ಮ ಮೊಬೈಲಲ್ಲಿ ನನ್ನ ನಂಬರ್ನ ಸೇವ್ ಮಾಡಿದ್ದೀನಿ. ಯಾವುದೇ ತೊಂದರೆ ಆದ್ರೂ ಅವಳಿಗೆ ಕಾಲ್ ಮಾಡಿದಾಗ ನನ್ನ ಕೂಡ ಇನ್ಫಾರ್ಮ್ ಮಾಡಿ. ನಾನು ಜೊತೆಗೆ ಬರ್ತೀನಿ. ಓಕೆ ಮಗ್ನೆ. ಯಾರಿಗೆ ಕಾಲ್ ಮಾಡ್ತಾ ಇದೀಯಾ? ರಶ್ಮಿಗೆ. ಇವತ್ತು ಲಕ್ನೋಗೆ ಹೋಗ್ಬೇಕಲ್ವಾ, ಅವಳ ಎಂಗೇಜ್ಮೆಂಟ್ ಇದೆ. ಅದಕ್ಕೆ ಅಮ್ಮಂಗೆ ಹುಷಾರಿಲ್ಲ, ಬರಲ್ಲ ಅಂತ ಹೇಳಕ್ ಕಾಲ್ ಮಾಡ್ತಿದ್ದೀನಿ. ನಾನು ಆರಾಮಾಗಿದ್ದೀನಿ ಮಗನೆ, ನೀನು ಹೋಗ್ಬಾ. ನೀನು ಈ ನಡುವೆ ಎಲ್ಲೂ ಹೊರಗಡೆ ಹೋಗಿಲ್ಲ. ನಾನು ಕಂಪ್ಲೀಟ್ ರೆಸ್ಟ್ ಮಾಡಿದ್ರೆ ಫ್ರೆಶ್ ಆಗ್ತೀನಿ ಅಲ್ವಾ? ಅಮ್ಮ, ನಾನು ನಿಮ್ಮನ್ನ ಈ ಪರಿಸ್ಥಿತಿಲಿ ಬಿಟ್ಟು ನಾನು ಸೂಪರಾಗಿ ಆರಾಮಾಗಿದ್ದೀನಿ. ತಲೆ ಕೆಡಿಸ್ಕೊಂಬೇಡ. ನೋಮಮ್ಮ, ನಾನು ಹೋಗಕ್ಕಾಗಲ್ಲ. ನಿಮ್ಮನ್ನ ಈ ಪರಿಸ್ಥಿತಿ ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಲ್ಲ. ನಾನಿದ್ದೀನಲ್ವಾ ಅವ್ರನ್ನ ನೋಡ್ಕೊಳ್ಳೋದಕ್ಕೆ. ಸರಿಯಾಗಿ ಹೇಳ್ತಾ ಇದ್ದಾರೆ ಅವರು. ನೀನು ಹೋಗು. ಹೋದ್ರೆ ನಿನಗೂ ಸ್ವಲ್ಪ ಮೈಂಡ್ ಫ್ರೆಶ್ ಆಗತ್ತಾ. ಅದು ಅಲ್ಲದೆ ಇತ್ತೀಚೆಗೆ ಹಲ್ ಬಿದ್ದೋಗಿರೋ ಮುದುಕಿ ತರ ಯಾವಾಗಲೂ ಕುಟು ಅಂತ ಇರ್ತೀಯ. ನೋಡಿ ಆಂಟಿ, ನೋಡಿ, ನೀವೇ ಉಳ್ಳ ನೋಡಿ. ಈಗ ನೀವಿಬ್ರು ಜಗಳ ಆಡ್ಬೇಡಿ. ನನ್ನ ನೋಡ್ಕೊಳಕ್ ವಿವಾನ್ ಇದಾನಲ್ಲ, ಅವನಿದ್ದಾಗ ಇನ್ಯಾಕೆ ತಲೆ ಕೆಡಿಸ್ಕೊಂತೀಯ? ಹಾ, ಹೋಗ್ಬಾ. ಆಯು ಶೋರ್ ಅಮ್ಮ? ಖಂಡಿತವಾಗ್ಲೂ ಐ ಆಮ್ ಓಕೆ. ಇವತ್ತು ರಾತ್ರಿ ನೀನು ಹೊರಡ್ಬೇಕಲ್ವಾ? ಹಾ, ವಿವಾನ್ಗೆ ಮೇನ್ ಡೋರ್ ಡೂಪ್ಲಿಕೇಟ್ ಕೀ ಕೊಟ್ಬಿಡು. ಅವನಿಗೆ ಒಳಗಡೆ ಬರೋದಕ್ಕೆ ಯಾವುದೇ ಕಷ್ಟ ಆಗಬಾರ್ದು. ಹಾ, ಓಕೆ ಅಮ್ಮ, ನಾನು ಕೊಡ್ತೀನಿ ನಿನಗೆ. ಅರೆ ವಾ, ಪ್ಯಾಕಿಂಗ್ ಎಲ್ಲ ಮುಗ್ದೋಯ್ತಾ ಮಗ್ನೆ? ಹಾ ಅಮ್ಮ. ಆದ್ರೆ ಹೇಳೋದನ್ನ ಸರಿಯಾಗಿ ಕೇಳು. ಅಲ್ಲೋಗಿ ಜಾಸ್ತಿ ತರಲೆ ಮಾಡಬಾರ್ದು. ನಿನ್ನ ಆರೋಗ್ಯದ ಕಡೆ ಗಮನ ಕೊಡ್ಬೇಕು. ಅಮ್ಮ, ನೀವು ಕೂಡ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಏನೇ ಸಮಸ್ಯೆ ಆದ್ರೂ ಇಮಿಡಿಯೇಟ್ಲಿ ನನಗೆ ಫೋನ್ ಮಾಡ್ಬೇಕು. ಹಾ ಮಗನೇ, ನೀನು ನಿನ್ ಬಗ್ಗೆ ಗಮನ ಕೊಡು. ಇಲ್ಲಿ ನನ್ನ ನೋಡ್ಕೊಳ್ಳೋದಿಕ್ಕೆ ವಿವಾನ್ ಇದನ್ನಲ್ಲ. ಐ ಲವ್ ಯು ಅಮ್ಮ. ಐ ಲವ್ ಯು ಟು.
ಹಲೋ. ಹಾಂ ಶರ್ಮಾ ಅವರೇ, ಇನ್ನು ಸ್ವಲ್ಪ ಹೊತ್ತು ತಲುಪಿಬಿಡ್ತೀನಿ, ಬರ್ತಾ ಇದ್ದೀನಿ. ಹೌದೌದು, ಪೇರೆಂಟ್ಸ್ ಮೀಟಿಂಗ್ಗೆ ಡೇಟ್ ಇವತ್ತೇ ಫಿಕ್ಸ್ ಮಾಡ್ತೀನಿ. ಓಕೆ ಓಕೆ. ಸಾಶಾ, ಮಗನೆ ತಲುಪ್ತೀಯಾ ಹುಷಾರಾಗಿ? ಮಮ್ಮ, ನಾನು ತಲುಪ್ತೆ. ನಿಮ್ಮ ಆರೋಗ್ಯ ಹೇಗಿದೆ? ಸೂಪರ್ ಆಗಿದ್ದೀನಿ. ಅಮ್ಮ, ನಿಮ್ಗೆ ಏನೇ ಸಮಸ್ಯೆ ಆದ್ರೂ ತಕ್ಷಣ ನೀವು ವಿವಾನ್ಗೆ ಕಾಲ್ ಮಾಡಬೇಕು, ನನಗೂ ಇನ್ಫಾರ್ಮ್ ಮಾಡಬೇಕು. ಓಕೆ ಅಮ್ಮವ್ರೆ, ನೀವು ಹೇಗೆ ಹೇಳ್ತೀರೋ ನಾನು ಹಾಗೆ ಮಾಡ್ತೀನಿ. ಸರಿ ಆಯ್ತು, ನೀನು ಕೂಡ ಎಂಜಾಯ್ ಮಾಡಬೇಕು. ನನ್ನ ಬಗ್ಗೆ ಯಾವುದೇ ರೀತಿಯಾದ ಯೋಚನೆ ಬೇಡ ನಿನಗೆ, ಸರಿನಾ? ಅಮ್ಮ, ನಾನು ಫುಲ್ ಎಂಜಾಯ್ ಮಾಡ್ತೀನಿ. ನೀವು ಕೂಡ ನಿಮ್ಮ ಆರೋಗ್ಯ ಕಡೆ ಗಮನ ಕೊಡಿ. ಟೀಕೆ, ಬಾಯ್. ಓಕೆ ಮಗನೇ, ಬಾಯ್. ಹಲೋ ಶರ್ಮಾ ಅವರೇ, ಅದು ನಾನಿವತ್ತು ಬರೋಕ್ಕಾಗಲ್ಲ, ಸ್ವಲ್ಪ ಆರೋಗ್ಯ ಸರಿ ಇಲ್ಲ. ನೀವು ಅನಿತಾ ಮ್ಯಾಮ್ಗೆ ಹೇಳಿಬಿಡಿ, ಅದು ಪೇರೆಂಟ್ಸ್ ಜೊತೆ ಅವ್ರನ್ನ ಮಾತಾಡೋದಕ್ಕೆ. ಓಕೆ, ಥ್ಯಾಂಕ್ ಯು ಶರ್ಮಾ ಅವರೇ, ಬಾಯ್. ಹೇಳಿ ಆಂಟಿ, ಏನಾಯ್ತು? ವಿವಾನ್, ನನ್ಗೆ ಉಸಿರಾಡಕ್ ತುಂಬಾ ಕಷ್ಟ ಆಗ್ತದಪ್ಪ. ಬೇಗ ಬರ್ಬೋದಾ ಪ್ಲೀಸ್? ಈಗ್ಲೇ ಬಾ. ಆಂಟಿ, ನೀವು ಟೆನ್ಷನ್ ತಗೋಬೇಡಿ, ನಾನು ಬೇಗನೆ ಡಾಕ್ಟರ್ನ ಕರ್ಕೊಂಡು ಬರ್ತೀನಿ. ಬೇಡ ಡಾಕ್ಟರ್ ಬೇಡ, ಡಾಕ್ಟರ್ ಮಾಡಿದ್ದೀನಿ ಕಾಲ್ ನಾನು. ಡಾಕ್ಟರ್ ಬೇಡ, ನೀನ್ ಮಾತ್ರ ಬಾ ಪ್ಲೀಸ್. ವಿವಾನ್, ಬೇಗ ಬಾ. ಸರಿ ಆಂಟಿ, ನಾನು 2 ನಿಮಿಷದಲ್ಲಿ ಬರ್ತೀನಿ. ಓಕೆ, ಬಾಯ್ ವಿವಾನ್, ಬಾಯ್. ಆಂಟಿ, ನಿಮ್ಮ ಆರೋಗ್ಯ ತುಂಬಾನೇ ಹದಗೆಟ್ಟಿರೋ ಆಗಿದೆ. ನಾನು ಇವಾಗಲೇ ಡಾಕ್ಟರ್ ಬರಕ್ಕೆ ಹೇಳ್ತೀನಿ. ಇಲ್ಲ ಬೇಡ, ಸ್ವಲ್ಪ ಸಮಯದ ನಂತರ ಅವ್ರ ಹತ್ರ ಮಾತಾಡಿದೆ. ಅವ್ರು ಹೇಳಿದ್ರು ಅವರು ಜಸ್ಟ್ ಎದೆ ಮಸಾಜ್ ಮಾಡ್ಕೊಳ್ಳಿ ಸರಿ ಹೋಗುತ್ತೆ ಅಂತ, ಅದರಿಂದ ಸರಿ ಹೋಗುತ್ತೆ ಅಂತ. ಅವತ್ತು ಸಾಶಾ ಮಾಡಿದ್ಲಲ್ಲ ಮಸಾಜ್, ಸರಿ ಹೋಗಿತ್ತು. ಇವತ್ತು ನೀನ್ ಮಾಡು. ಆಂಟಿ, ನಾನು ವಿವಾನ್ ಪ್ಲೀಸ್ ಮಸಾಜ್ ಮಾಡು. ಈ ಕಡೆ ವಿವಾನ್, ಇನ್ ಸ್ವಲ್ಪ ಒಳಗೆ, ಇನ್ ಸ್ವಲ್ಪ. ಆಂಟಿ, ನಾನು ರೀಚನ್ ಬರೋದಕ್ಕೆ ಹೇಳ್ತೀನಿ, ಅವಳು ಬಂದ್ರೆ ಚೆನ್ನಾಗಿರುತ್ತೆ. ರೀಚಾ? ವಿವಾನ್, ನೀನ್ ಮಾಡ್ಬೋದಲ್ವಾ? ಅದು ರೀಚಾ ಮಾಡಕ್ಕಾಗಲ್ಲ. ಅದು ಆಂಟಿ, ನೀವು ಇದೇನ್ ಮಾಡ್ತಾ ಇದ್ದೀರಾ? ಇದೆಲ್ಲ ನಾನು ಏನ್ ಹೇಳ್ತಾ ಇದ್ದೀನಿ ಅದನ್ನ ಮಾಡು, ಇಲ್ಲಾಂದ್ರೆ ನನಗೆ ಗೊತ್ತಿಲ್ಲ ನಾನು ಏನ್ ಮಾಡ್ತೀನಿ ಅಂತ. ಎಲ್ಲರಿಗೂ ಗೊತ್ತಾಗೋ ಥರ ಮಾಡ್ತೀನಿ ನೀ ನನ್ನನ್ನು ಅತ್ಯಾಚಾರ ಮಾಡೋ ಪ್ರಯತ್ನ ಪಟ್ಟೆ ಅಂತ. ಆಮೇಲೆ ನಿನಗೆ ಗೊತ್ತು ಏನಾಗುತ್ತೆ ಅಂತ. ಇಲ್ಲ, ನನ್ನಿಂದ ಇದೆಲ್ಲ ಆಗಲ್ಲ. ಪ್ಲೀಸ್ ವಿವಾನ್, ಒಂದೇ ಒಂದ್ಸರಿ ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡ. ಪ್ಲೀಸ್ ವಿವಾನ್, ಒಂದೇ ಒಂದ್ಸರಿ ಗಟ್ಟಿಯಾಗಿ ತಪ್ಕೋ ಪ್ಲೀಸ್. ಇಲ್ಲ ಅಂದ್ರೆ
ಹಲೋ. ಹಾಯ್ ವಿವಾನ್, ಏನಾಯ್ತು? ಇಷ್ಟೊಂದು ಡಿಸ್ಟರ್ಬ್ ಯಾಕಾಗಿದ್ಯಾ? ಏನೂ ಇಲ್ಲ, ಸ್ವಲ್ಪ ಆರೋಗ್ಯ ಸರಿ ಇಲ್ಲ. ಓಹೋ, ನಿನ್ ಬಗ್ಗೆ ಗಮನ ಕೊಡು. ಡಾಕ್ಟರ್ ಹತ್ರ ಹೋಗಿದ್ಯಾ? ಇಲ್ಲ, ನಾನಿವಾಗ ಅಲ್ಲೇ ಹೋಗ್ತಿದ್ದೆ. ಹೌದಾ, ಸರಿ ಸರಿ. ಹಾಗಾದ್ರೆ ಹೇಳು, ಅಮ್ಮ ಹೇಗಿದ್ದಾರೆ? ಸರಿ, ನಾನು ಕಾಲ್ ಕಟ್ ಮಾಡ್ತೀನಿ. ನಾನು ಎಲ್ಗೂ ಹೋಗ್ಬೇಕು. ಬಾಯ್. ಬಾಯ್. ಎಲ್ಲಿದ್ಯಾ ವಿವಾನ್? ಬೇಗ ಬಾ ಪ್ಲೀಸ್. ಈಗ್ಲೇ ಬಾ ಅಂತ ಹೇಳಿಲ್ವಾ? ಕಾಯ್ತಾ ಇದೆ ಯಾವುದಾದ್ರೂ ಒಂದು ಪ್ರೀತಿಗೋಸ್ಕರ. ಥ್ಯಾಂಕ್ಸ್ ವಿವಾನ್, ನಿನ್ ಮೇಲೆ ನನಗೆ ಮನಸ್ಸಾಗಿದೆ. ನನ್ನೊಳಗೆ ಇನ್ನೊಂದು ಪ್ರೀತಿ ಹುಟ್ಟುತ್ತಾ ಇದೆ. ಜೊತೆಗೆ ನಿನ್ನ ತುಂಬಾ ಮುದ್ದಾಡಬೇಕು ಪ್ರೀತಿಯಿಂದ. ಇಲ್ಲ ಇಲ್ಲ, ನನ್ನಿಂದ ಇದೆಲ್ಲ ಆಗಲ್ಲ. ನನ್ನಿಂದ ಇದಾಗಲ್ಲ. ನಾನು ಸಾಯ್ಲೇಬೇಕು. ನನ್ನ ಹತ್ರ ಬೇರೆ ಯಾವ ದಾರಿ ಕೂಡ ಇಲ್ಲ. ಇಂಥ ಜೀವನ ಜೀವಿಸೋಕೆ ನನ್ನಿಂದ ಸಾಧ್ಯ ಇಲ್ಲ.